ಹಲೋ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಈ ಒಂದು ಇಮೇಜ್ನ ನೋಡಿರ್ತೀರ. ಸೊ ಕ್ರಾಸ್ ಲೆಗ್ಡ್ ಅಥವಾ ಪದ್ಮಾಸನದಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾರೆ ಆ್ಯಂಡ್ ಆ ವ್ಯಕ್ತಿಯ ಸೆಂಟರಲ್ಲಿ ಕಲರ್ಫುಲ್ ಆದ ರೌಂಡ್ ಶೇಪ್ನ ಒಂದು ಸಿಸ್ಟಮ್ನ ನೋಡ್ತಾ ಇರ್ತೀರ. ಸೊ ಈ ಒಂದು ನೀವು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಅಥವಾ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಜರ್ನಿಯಲ್ಲಿ ಸೊ ಈ ಜರ್ನಿ ಸ್ಟಾರ್ಟ್ ಆದಮೇಲೆ ಈ ಒಂದು ಪಿಕ್ಚರ್ ಖಂಡಿತ ನೀವು ನೋಡಿರ್ತೀರ. ಹಾಗಾದರೆ ಈ ಪಿಕ್ಚರ್ ಏನನ್ನ ಸಿಂಬಲೈಸ್ ಮಾಡುತ್ತೆ? ಚಕ್ರಗಳ ಮಹತ್ವ ತಿಳಿಸೋ ಅಂತಹ ಪಿಕ್ಚರ್ ಇದು, ಹೌದಾ? ಸೊ ಇವತ್ತಿನ ವಿಡಿಯೋದಲ್ಲಿ ಚಕ್ರಗಳ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಎ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮೆಲ್ಲರ ಒಳಗೆ ಪ್ರಾಣ ಶಕ್ತಿಯ ಹರಿವಿದೆ. ಸೊ ಪ್ರಾಣ ಶಕ್ತಿ ಅಂತ ಅಂದರೆ ಏನು? ನಮ್ಮ ಸೋಲ್, ಅದನ್ನು ನೀವು ಒಂದು ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿ. ಆ ಬ್ಯಾಟ್ರಿಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಪ್ರಾಣ ಶಕ್ತಿಯಿಂದ. ಈ ಪ್ರಾಣ ಶಕ್ತಿ ಕೊಡ್ತಾ ಇರೋರು ಯಾರು? ಅಫ್ಕೋರ್ಸ್ ಯೂನಿವರ್ಸಿಂದ ಬರುವಂತಹ ಪ್ರಾಣ ಶಕ್ತಿ ಅಥವಾ ಚೈತನ್ಯ ಯಾವುದ್ರ ಮೂಲಕ ನಮ್ಮ ಬಾಡಿಯಲ್ಲಿ ಬರುತ್ತೆ? ಸೊ ನಾಡಿಗಳ ಥ್ರೂ ಈ ಪ್ರಾಣ ಶಕ್ತಿ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ನಾಡಿ ಮೇನ್ ಆಗಿ ಸುಷುಮ್ನ ನಾಡಿ. ಸುಮಾರಷ್ಟು ನಾಡಿ ಇದೆ. ಸೊ ಅದರಲ್ಲಿ 3 ಇಂಪಾರ್ಟೆಂಟ್ ನಾಡಿ ಅಂತ ಅಂದರೆ ಸುಷುಮ್ನ ನಾಡಿ, ಈಡ ಮತ್ತು ಪಿಂಗಳ ಕೂಡ. ಇವತ್ತಿನ ಟಾಪಿಕ್ಕಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಸುಷುಮ್ನ ನಾಡಿ. ಸೊ ಸುಷುಮ್ನ ನಾಡಿಯ ಥ್ರೂ ಏನಾಗ್ತಾ ಇರುತ್ತೆ? ಪ್ರಾಣ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಯೂನಿವರ್ಸಲ್ ಎನರ್ಜಿ, ಯೂನಿವರ್ಸಲ್ ವೈಟಲ್ ಎನರ್ಜಿ ಅನ್ಬೋದು. ಆ್ಯಂಡ್ ಸುಷುಮ್ನ ನಾಡಿಯ ಮೇಲೆ 7 ಚಕ್ರಗಳು ಕೂತಿರುತ್ತೆ. ಸೊ ಯಾವಾಗ ಪ್ರಾಣ ಎನರ್ಜಿ ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ, ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿರುತ್ತೆ, ನಮ್ಮ ಲೈಫ್ ಬ್ಯಾಲೆನ್ಸ್ ಆಗಿರುತ್ತೆ, ನಾವು ಖುಷಿಯಾಗಿರುತ್ತೆ. ನಿಮ್ಮ ಲೈಫ್ನಲ್ಲೂ ಕೂಡ ಈ ರೀತಿ ಇನ್ಸಿಡೆಂಟ್ ಆಗಿರುತ್ತೆ ಅಲ್ವಾ? ಆಲ್ ಆಫ್ ಅ ಸಡನ್ ಒಂದು ಒಳ್ಳೆಯ ಆಪರ್ಚುನಿಟಿ ನಿಮ್ಮನ್ನು ಹುಡ್ಕೊಂಬಂದಿರೋದಾಗಿರ್ಬೋದು, ಅಥವಾ ಇನ್ನೇನು ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾನೆ ಇಲ್ಲ, ತುಂಬ ಪ್ರಾಬ್ಲಮ್ ಫೀಲ್ ಆಗ್ತಾ ಇದೆ ಅನ್ಬೇಕಾದ್ರೆ ಮ್ಯಾಜಿಕಲಿ ನೀವು ಅದರಿಂದ ಹೊರಗೆ ಬಂದಿದ್ದಾಗಿರ್ಬೋದು. ಸೊ ಒಂದು ಅವಕಾಶ ಇರಲಿ, ಒಂದು ಒಳ್ಳೆಯ ವ್ಯಕ್ತಿಯ ಭೇಟಿ ಇರಲಿ, ಇದರಿಂದ ನಿಮ್ಮ ಲೈಫೇ ಚೇಂಜ್ ಆಗಿರೋದಾಗಿರ್ಬೋದು. ಸೊ ಈ ರೀತಿ ಲೈಫ್ ಚೇಂಜಿಂಗ್ ಒಂದು ಪಾಸಿಟಿವ್ ಇವೆಂಟ್ ಸಡನ್ಲಿ ಆಗಿರುತ್ತೆ ಅಲ್ವಾ? ಸೊ ಯಾಕೆ? ಸೊ ಇದು ಕೋಇನ್ಸಿಡೆನ್ಸಾ? ಖಂಡಿತ ಅಲ್ಲ. ಬದಲಾಗಿ ನಿಮ್ಮ ಫ್ರೀಕ್ವೆನ್ಸಿ ಆ ಸಮಯದಲ್ಲಿ ಹೈ ಇದ್ದಿದ್ದರಿಂದ ನಿಮಗೆ ಹೈ ಫ್ರೀಕ್ವೆನ್ಸಿ ರಿಸಲ್ಟ್ ಸಿಗ್ತಾ ಹೋಯಿತು. ಸೊ ಈ ಫ್ರೀಕ್ವೆನ್ಸಿ ಹೈ ಇರಲಿಕ್ಕೆ ನಿಮ್ಮ ಚಕ್ರಗಳು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಚಕ್ರ, ನೀವು ಆ ಸಮಯದಲ್ಲಿ ಗೊತ್ತೇ ಇರಲಿಲ್ಲ ನನಗೆ ಚಕ್ರ ಏನು ಅಂತ, ಅಥವಾ ಪ್ರಾಕ್ಟೀಸೇ ಮಾಡ್ತಿರ್ಲಿಲ್ಲ ಅಂದರೂ ಕೂಡ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ನಿಮ್ಮ ಚಕ್ರವನ್ನು ಬ್ಯಾಲೆನ್ಸ್ ಮಾಡಿರ್ತೀರ. ಅದರ ರಿಸಲ್ಟೇ ಪ್ರಾಣಶಕ್ತಿ ಈಸಿಯಾಗಿ ಹರಿವಾಗ್ತಾ ಇರುತ್ತೆ ಆ್ಯಂಡ್ ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸಡನ್ಲಿ ಒಳ್ಳೆಯ ರಿಸಲ್ಟ್. ಸೊ ಈ ರಿಸಲ್ಟ್ಸ್ ಎಲ್ಲ ಏನಿರುತ್ತೆ, ಸಡನ್ನಾಗಿ ಸಿಕ್ಕಂಗೆ ಅನಿಸ್ತಾ ಇರುತ್ತೆ. ಬಟ್ ಸಡನ್ನಾಗಲ್ಲ, ಬದಲಾಗೇನು, ನಿಮ್ಮ ಒಳಗಡೆ ನಿಮ್ಮ ಪ್ರಾಣ ಎನರ್ಜಿ, ನಿಮ್ಮ ಒಳಗಡೆ ಎನರ್ಜಿ ನೀವು ತುಂಬ ಕ್ಲೀನಾಗಿ ಇಟ್ಕೊಂಡಾಗ ಹೊರಗಡೆ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಆದರೆ ಈ ರೀತಿ ಇನ್ಸಿಡೆಂಟ್ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಯಾಕೆ ನಡೆಯುತ್ತೆ? ಯಾಕೆ ಫ್ರೀಕ್ವೆಂಟಾಗಿ ನಡೀತಾ ಇರಲ್ಲ? ಅಟ್ಲೀಸ್ಟ್ ನಮ್ಮ ಲೈಫ್ನ ಸ್ಟೆಬಿಲಿಟಿ ಆದರೂ ನಾವು ಯಾಕೆ ಒಂದು ಸ್ಟೇಬಲ್ ಆಗಿ ಕರ್ಕೊಂಡು ಹೋಗಲಿಕ್ಕೆ ಆಗ್ತಾ ಇರಲ್ಲ? ಯಾವುದೇ ವಿಷಯದಲ್ಲಿರ್ಬೋದು, ಅದು ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಮನಿ ವಿಷಯ ಇರಲಿ, ಅಥವಾ ಕರಿಯರ್ ವಿಷಯ ಇರಲಿ. ನೀವು ಒಂದು ಸಲ ಬ್ರಷ್ ಮಾಡಿ ರೆಸ್ಟ್ ಆಫ್ ಮೈ ಲೈಫ್ ನಾ ಬ್ರಷ್ ಮಾಡಲ್ಲ ಅಂತೀರಾ? ಖಂಡಿತ ಇಲ್ಲ. ಸೊ ನೀವೇನಾದ್ರು ಆ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಬರಲಿಕ್ಕಾದರೂ ಆಗುತ್ತಾ? ಖಂಡಿತ ಇಲ್ಲ. ಸೇಮ್ ವೇ ನಿಮ್ಮ ಫಿಸಿಕಲ್ ಬಾಡಿಯನ್ನು ನೀವು ಎಷ್ಟು ನೀಟಾಗಿ ಕ್ಲೀನಾಗಿ ನೋಡ್ಕೊಳ್ತೀರಾ? ದಿನದಲ್ಲಿ ನೀವು ಸ್ನಾನ ಮಾಡ್ತೀರಾ, ಬ್ರಷ್ ಮಾಡ್ತೀರಾ, ಆ್ಯಂಡ್ ಪ್ರತಿ ಸಲ 1-2 ಸಲ ಅಂತೂ ಮಿನಿಮಮ್ ನೀವು ಬ್ರಷ್ ಮಾಡ್ತೀರಾ. ಸೊ ಒಳ್ಳೆ ಫುಡ್ ತಿಂತೀರಾ, ಜಿಮ್ಮಿಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ಯೋಗ ಮಾಡ್ತೀರಾ. ಸೊ ನಿಮ್ಮ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಮಾಡ್ತೀರಾ, ಹೌದಾ? ಸೊ ನಿಮ್ಮ ಬಾಡಿ ಕೇರ್ ಅಂತ ಬಂದಾಗ ಲಿಸ್ಟೇ ಓಪನ್ ಆಗುತ್ತೆ. ಸೊ ವೆರಾಸ್ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎನರ್ಜೆಟಿಕಲ್ ಬಾಡಿ ಏನಿದೆ ಅದನ್ನು ನಾವು ಕ್ಲೀನ್ ಮಾಡುವತ್ತ ಅಷ್ಟು ಗಮನ ಹರಿಸಲ್ಲ.
ಸೊ ನಾವೇನು ಮಾಡ್ತೀವಿ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ನಾವು ಮೆಡಿಟೇಷನ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಒಳ್ಳೆ ಥಾಟ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ಆಗಿರ್ಬೋದು. ಸೊ ಈ ರೀತಿ ತನ್ನಿಂದ ತಾನೇ ಚಕ್ರ ಸಡನ್ನಾಗಿ ಬ್ಯಾಲೆನ್ಸ್ ಆದಾಗ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆದರೆ ಅದೇ ನಮ್ಮ ಎನರ್ಜೆಟಿಕಲ್ ಬಾಡಿಯಲ್ಲಿ ಬರುವಂತಹ ಚಕ್ರಗಳನ್ನು ನಾವು ಕ್ಲೀನ್ ಮಾಡುವಂಥ ಗಮನ ಹರಿಸಲ್ಲ. ನಮ್ಮ ಎನರ್ಜೆಟಿಕಲ್ ಬಾಡಿ ಕೂಡ ನಮ್ಮ ಫಿಸಿಕಲ್ ಬಾಡಿ ಅಷ್ಟೇ ತುಂಬ ಇಂಪಾರ್ಟೆಂಟ್. ನಾವೇನಾದರೂ ನಮ್ಮ ಎನರ್ಜೆಟಿಕಲ್ ಬಾಡಿಯನ್ನು ಕೂಡ ಕ್ಲೀನ್ ಮಾಡಿದ್ದೇ ಆದರೆ ಅಮೇಝಿಂಗ್ ರಿಸಲ್ಟ್ನ ಪಡಿಬೋದು. ಸೊ ಏನಿದು ನಮ್ಮ ಚಕ್ರಗಳನ್ನು ಕ್ಲೀನ್ ಮಾಡೋದು ಅಂತ ಸೊ ಈಗ ನಮ್ಮ ಬಾಡಿ ನಾವು ಹೆಂಗೆ ಕ್ಲೀನ್ ಮಾಡ್ತೀವಿ ಆ ರೀತಿಯಲ್ಲೇ ನಮ್ಮ ಎನರ್ಜೆಟಿಕಲ್ ಬಾಡಿಯನ್ನು ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಬೇರೆ ರೀತಿಯ ಮೆಥಡ್ ಇರುತ್ತೆ. ಸೊ ಹೇಗೆ, ಫಸ್ಟ್ ಆಫ್ ಆಲ್ ಅಷ್ಟು ಇಂಪಾರ್ಟೆಂಟಾ ನಮ್ಮ ಎನರ್ಜೆಟಿಕಲ್ ಬಾಡಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಎರಡು ಎಕ್ಸಾಂಪಲ್ ಎರಡು ಸಿಚುವೇಶನ್ ನೋಡೋಣ. ಸೊ ಮೊದಲನೇ ಎಕ್ಸಾಂಪಲ್ ಏನು ಅಂತ ಅಂದರೆ, ಒಬ್ಬ ವ್ಯಕ್ತಿಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಆಗಿದೆ ಅಂತ ತಿಳ್ಕೊಳ್ಳಿ. ಅವರ ದುಡ್ಡು ತೊಗೊಂಡು ಓಡೋಗ್ಬಿಟ್ಟಿದ್ದಾರೆ ಯಾರು ಅಂತ ತಿಳ್ಕೊಳ್ಳಿ. ಸೊ ಆ ವ್ಯಕ್ತಿ ಎಷ್ಟೇ ಟ್ರೈ ಮಾಡಿದರೂ ಕೂಡ ಅವರ ದುಡ್ಡು, ಹಾರ್ಡ್ ಅರ್ನ್ಡ್ ಮನಿ ಅವರಿಗೆ ವಾಪಸ್ ಸಿಗ್ತಾ ಇಲ್ಲ. ಓಕೆನಾ? ಸೊ ಆ ವ್ಯಕ್ತಿಯ ರೂಟ್ ಚಕ್ರ ಈ ಟೈಮಲ್ಲಿ ಹೇಗಿರುತ್ತೆ, ಏನನ್ನೆಲ್ಲ ಅಬ್ಸಾರ್ವ್ ಮಾಡ್ತಾ ಇರುತ್ತೆ, ಜಸ್ಟ್ ನೋಡೋಣ. ರೂಟ್ ಚಕ್ರ ಎಲ್ಲಿರುತ್ತೆ ಅಂತ ಅಂದರೆ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ, ತುದಿಯಲ್ಲಿರುತ್ತೆ. ಸೊ ನಮ್ಮ ಕೊನೆಯ ಮೂಳೆ, ಬೆನ್ನು ಮೂಳೆಯ ಕೊನೆಯ ಮೂಳೆ ಕಾಕ್ಸಿಕ್ಸ್, ಆಯಿತಾ? ಈ ಕಾಕ್ಸಿಕ್ಸ್ನ ಜಸ್ಟ್ ಎಂಡಲ್ಲಿ ನಮ್ಮ ಮೂಲಾಧಾರ ಚಕ್ರ ಇರುತ್ತೆ, ರೂಟ್ ಚಕ್ರ ಇರುತ್ತೆ. ಓಕೆ, ಈ ವ್ಯಕ್ತಿಯ ಲೈಫಲ್ಲಿ ಏನು ಟೆನ್ಷನ್ ನಡೀತಾ ಇದೆ, ದುಡ್ಡಿನ ವಿಚಾರಕ್ಕೆ ಟೆನ್ಷನ್ ನಡೀತಾ ಇರುತ್ತೆ. ಅಫ್ಕೋರ್ಸ್ ಅವರು ಸ್ಟೇಬಲ್ ಇರಲ್ಲ, ಹೌದಾ? ಸೊ ತುಂಬ ಟೆನ್ಷನ್ ಅಂತೂ ಇರುತ್ತೆ, ಬೇಜಾರಿರುತ್ತೆ, ವೀಕ್ ಫೀಲ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ತಲೆ ಮೇಲೆ ಆಕಾಶ ಬಿದ್ದೋರ್ ಥರನೇ ಆಗಿರುತ್ತೆ. ಯಾಕಂದರೆ ತನ್ನ ಹಾರ್ಡ್ ಅರ್ನ್ ಮನಿ ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ನೋವು ಕಾಡ್ತಾ ಇರುತ್ತೆ. ಸೊ ಈ ನೋವು, ಹೆದರಿಕೆ ಅಥವಾ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದೆ ಇರೋದು, ವೀಕ್ ಫೀಲ್ ಮಾಡೋದು, ಈ ಎಲ್ಲ ಇಮೋಷನ್ಸ್ ಏನಿರುತ್ತೆ ಆ ಇಮೋಷನ್ಸ್ ಹೋಗಿ ರೂಟ್ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಇಮೋಷನ್ಸ್ ರೂಟ್ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಏನಾಗುತ್ತೆ, ಆ ವ್ಯಕ್ತಿಯ ರೂಟ್ ಚಕ್ರ ಏನಾಗುತ್ತೆ, ಬ್ಲಾಕ್ ಆಗ್ತಾ ಹೋಗುತ್ತೆ. ಸರಿ, ಈ ರೂಟ್ ಚಕ್ರ ಬ್ಲಾಕ್ ಆದರೆ ಏನಾಗುತ್ತೆ, ಅಗೇನ್ ಫಿಯರ್ ಇನ್ನೂ ಜಾಸ್ತಿ ಆಗುತ್ತೆ. ಲೈಫ್ನಲ್ಲಿ ಸ್ಟ್ರಗಲ್, ಚಿಕ್ಕ ವಿಷಯಕ್ಕೂ ಕೂಡ ಸ್ಟ್ರಗಲ್ ಪಡಬೇಕಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಬೇಜಾರು, ವೀಕ್ ಫೀಲ್ ಆಗೋದು, ಬರೀ ಮೆಂಟಲಿ ಅಷ್ಟೇ ಅಲ್ಲ, ಫಿಸಿಕಲಿ ಕೂಡ. ಸೊ ತುಂಬ ಕೈಕಾಲು ನೋವು ಬರೋದಾಗಿರ್ಬೋದು. ಸೊ ಈ ರೂಟ್ ಚಕ್ರ ವೀಕ್ ಇದ್ದಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಈಗ ರೂಟ್ ಚಕ್ರದಲ್ಲಿ ಇವೆಲ್ಲ ಕೊಳೆ ಹೋಗಿ ಕೂತಿರುತ್ತೆ, ಹೌದಾ? ಏನಾದರೂ ಆ ರೂಟ್ ಚಕ್ರವನ್ನು ಕ್ಲೀನ್ ಮಾಡಿದ್ದೇ ಆದರೆ, ಸೊ ಏನಾಗುತ್ತೆ, ಆ ಇಮೋಷನ್ಸ್ನ ರಿಲೀಸ್ ಮಾಡಿದ್ದೇ ಆದರೆ ರೂಟ್ ಚಕ್ರ ಸ್ಟಾರ್ಟ್ ಮಾಡುತ್ತೆ ಬ್ಲೆಸ್ ಮಾಡಲಿಕ್ಕೆ. ಸೊ ಆ ರೂಟ್ ಚಕ್ರದಲ್ಲಿರೋ ಆ ಎಲ್ಲ ನೆಗೆಟಿವ್ ಇಮೋಷನ್ಸ್ ರಿಲೀಸ್ ಆಗ್ತಾ ಸೊ ಸ್ಟೆಬಿಲಿಟಿ ಕಳ್ಕೊಂಡಂತಹ ಅಥವಾ ವೀಕಾದ ರೂಟ್ ಚಕ್ರದಿಂದ ಏನೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಇದೇ ಸ್ಟ್ರಾಂಗ್ ಆದ ರೂಟ್ ಚಕ್ರದಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಏನು? ಫಿಯರ್ಲೆಸ್ನೆಸ್. ಹೊರಗಡೆ ಏನೇ ಆಗ್ತಾ ಇರಲಿ, ದುಡ್ಡು ತೊಗೊಂಡು ಓಡೋಗಿದಾನ, ಆಯಿತು ಓಡೋಗ್ಲಿ, ಆದರೆ ಡಬಲ್ ಅಮೌಂಟ್ ನಾನು ಸಂಪಾದನೆ ಮಾಡ್ತೀನೋ ಧೈರ್ಯ, ಆಯಿತಾ? ಒಂದು ರೀತಿ ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೂಟ್ ಚಕ್ರ ಒಂದು ಸ್ಟೆಬಿಲಿಟಿ, ಔಟರ್ ವರ್ಲ್ಡಲ್ಲಿ ಅವ್ರಿಗೆ ಸ್ಟೆಬಿಲಿಟಿ ಕಾಣಲಿ ಬಿಡಲಿ, ಮನಃಶಕ್ತಿ ಅನ್ನೋದೇನಿರುತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ವಿಲ್ ಪವರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಆ ವ್ಯಕ್ತಿ ಒಂದು ಸ್ವಲ್ಪ ಧೈರ್ಯ ಮಾಡಿ ಎದ್ದು ನಿಂತರೆ ಖಂಡಿತ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಾನೇ ಸಿಗುತ್ತೆ ಅಲ್ವಾ? ಸೊ ಯಾವುದೇ ಸಿಚುವೇಶನ್ ಹೇಗೆ ಇರಲಿ, ಆ ವ್ಯಕ್ತಿಯ ಮನೋಬಲದ ಮೇಲೆ, ಮೈಂಡ್ಸೆಟ್ ಮೇಲೆ ಎಲ್ಲವೂ ನಿಂತಿರುತ್ತೆ. ಸೊ ಬ್ಲೆಸ್ ಮಾಡುತ್ತೆ ರೂಟ್ ಚಕ್ರ ನಿಮ್ಮನ್ನು ಮೆಂಟಲಿ ಸ್ಟೇಬಲ್ ಮಾಡಲಿಕ್ಕೆ. ಸೊ ಒನ್ಸ್ ನಿಮ್ಮ ರೂಟ್ ಚಕ್ರ ಅಗೇನ್ ಬ್ಯಾಲೆನ್ಸ್ ಆದರೆ ನಿಮ್ಮ ಲೈಫ್ನಿಂದ ಈ ಅನ್ಕಂಫರ್ಟೇಬಲ್ ಫೀಲಿಂಗ್ಸ್ ಹೊರಟೋಗುತ್ತೆ. ಆ ವೀಕ್ ಅನ್ನೋ ಫೀಲಿಂಗ್ ಇರುತ್ತಲ್ಲ, ಇರೇಸ್ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಮತ್ತು ಕಂಫರ್ಟೇಬಲ್ ಲೈಫ್ ನಿಮ್ಮದು ಆಗ್ತಾ ಹೋಗುತ್ತೆ. ಈ ಚಿಕ್ಕ ವಿಷಯಕ್ಕೆ, ಅದು ಈ ಸಣ್ಣ ಪುಟ್ಟ ವಿಷಯಕ್ಕೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದೇನಿರುತ್ತಲ್ಲ, ಆ ಸ್ಟ್ರಗಲ್ ನಿಮ್ಮ ಲೈಫ್ನಿಂದ ಕಮ್ಮಿ ಆಗ್ತಾ. ಎರಡನೇ ಎಕ್ಸಾಂಪಲ್ ನೋಡೋಣ. ಈ ಎರಡನೇ ಎಕ್ಸಾಂಪಲಲ್ಲಿ ಏನು ಅಂತ ಅಂದರೆ, ಒಂದು ವಿಚಾರದಲ್ಲಿ ನೀವು ಭಾಳ ಸೆನ್ಸಿಟಿವ್ ಇದ್ದೀರಾ ಅಂತ ತಿಳ್ಕೊಳ್ಳಿ. ಯಾರಾದರೂ ಏನಾದರೂ ಅಂದರೆ ಬೇಗ ಬೇಜಾರು ಮಾಡ್ಕೊಳ್ತೀರಾ, ಮನ್ಸಿಗೆ ತಗೊಳ್ತೀರಾ,
ಓವರ್ ಸೆನ್ಸಿಟಿವ್ ಅಂತಾರೆ ನಿಮ್ಮನ್ನು, ಅಥವಾ ನಿಮ್ಮನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಅಥವಾ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಅದು ರಿಲೇಷನ್ಶಿಪ್ಪಲ್ಲಿರಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲಿರಲಿ ಅಂತ ತಿಳ್ಕೊಳ್ಳಿ. ಆ ಬೇಜಾರು, ಆ ಸೆನ್ಸಿಟಿವ್ ಫೀಲಿಂಗ್ ಎಲ್ಲೋಗಿ ಸ್ಟೋರ್ ಆಗುತ್ತೆ? ನಮ್ಮ ಹಾರ್ಟ್ ಚಕ್ರ. ಸೊ ನಮ್ಮ ಹಾರ್ಟ್ ಚಕ್ರದಲ್ಲಿ ಈ ಸೆನ್ಸಿಟಿವ್ ಫೀಲಿಂಗ್ ಇರ್ಬೋದು, ಬೇಜಾರು ಇರ್ಬೋದು, ಪಾಸ್ಟ್ ಇರ್ಬೋದು. ಸೊ ಕೆಲವೊಬ್ಬರಿಗೆ ಪಾಸ್ಟನ್ನು ಮರೀಲಿಕ್ಕೆ ಭಾಳ ಕಷ್ಟಪಡ್ತಾ ಇರ್ತಾರೆ, ಹೌದಾ? ಸೊ ಯು ಆರ್ ನಾಟ್ ವೀಕ್, ಬದಲಾಗಿ ನಿಮ್ಮ ಇಮೋಷನ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಇವೆಲ್ಲವನ್ನು ಹೋಗಿ ಯಾರಾದರೂ ಏನಾದರೂ ಅಂದರೆ ಸಾಕು ಅಂಟಿಸ್ಕೊಂಡ್ಬಿಡೋದು, ಅಥವಾ ಏನೇ ಆದರೂ ಕೂಡ ಇಲ್ಲಿ ನೀವು ಎಷ್ಟು ಅಂಟಿಸ್ಕೊಳ್ತೀರ ಬೇಡದೇ ಇರೋ ವಿಚಾರಗಳನ್ನು ಈ ಹಾರ್ಟ್ ಚಕ್ರದಲ್ಲಿ, ಅಷ್ಟು ನಿಮ್ಮ ಹಾರ್ಟ್ ಹೆವಿ ಆಗ್ತಾ ಹೋಗುತ್ತೆ. ಹಾರ್ಟ್ ಯಾವಾಗ ಹೆವಿ ಆಗ್ತಾ ಹೋಗುತ್ತೆ, ಹಾರ್ಟ್ ಚಕ್ರ ಯಾವಾಗ ಹೆವಿ ಆಗ್ತಾ ಹೋಗುತ್ತೆ, ಅಗೇನ್ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಹೌದಾ? ಬ್ಯಾಲೆನ್ಸ್ ತಪ್ಪೋದಾಗ ಏನಾಗುತ್ತೆ? ಸೊ ತುಂಬ ನೀವು ನೋವು ಅನುಭವಿಸ್ತಾ ಇದ್ದಾಗ ನೀವು ಯಾರನ್ನೂ ನಂಬಲ್ಲ, ಹೌದು? ಈಸಿಯಾಗಿ ಟ್ರಸ್ಟ್ ಮಾಡಲಿಕ್ಕೆ ಕಷ್ಟ. ಮತ್ತು ಪ್ರತಿ ಸಲ ಚಿಕ್ಕ ಪುಟ್ಟ ವಿಷಯಕ್ಕೂ ನೀವು ಯಾರನ್ನೂ ಟ್ರಸ್ಟ್ ಮಾಡಲ್ಲ. ಒಂದು 10 ಸಲ ವಿಚಾರಿಸ್ಬೇಕಾಗತ್ತೆ. 10 ಸಲ ನೀವು ವಿಚಾರ ಮಾಡಿ ಏನೋ ಒಂದು ಡಿಸಿಷನ್ ತೊಗೊಳ್ತೀರಾ, ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೀರಾ. ಆ್ಯಂಡ್ ಸಮ್ವೇರ್ ಯು ಜಡ್ಜ್ ಅ ಲಾಟ್. ಸೊ ಎಲ್ಲೋ ಒಂದು ಕಡೆ ನಂಗೆ ಯಾರು ಹರ್ಟ್ ಮಾಡಬಾರ್ದು ಅನ್ನೋ ಆ ಓವರ್ ಗಾರ್ಡ್ ಏನು ನೀವು ಮಾಡ್ತಿರಲ್ಲ, ಸೊ ಅದರಿಂದಾಗಿ ಇನ್ನಷ್ಟು ನಿಮಗೆ ಹರ್ಟ್ ಆಗೋದು ಆಗ್ತಾ ಇರುತ್ತೆ. ಅದು ಒಂದು ಜೆನ್ಯೂನ್ ಫ್ರೆಂಡ್ಶಿಪ್, ಜೆನ್ಯೂನ್ ಲವ್, ಫ್ಯಾಮಿಲಿ ಜೊತೆ ಆ ಜೆನ್ಯೂನ್ ಬಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ನಿಮ್ಮ ಹಾರ್ಟ್ ಚಕ್ರದಲ್ಲಿರುವ ಇಮೋಷನ್ಸ್ನ, ನೆಗೆಟಿವ್ ಇಮೋಷನ್ಸ್ನ ರಿಮೂವ್ ಮಾಡಿದ್ದೇ ಆದರೆ ನಿಮ್ಮ ಹಾರ್ಟ್ ಚಕ್ರ ನಿಮಗೆ ಬ್ಲೆಸ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಹೇಗೆ? ಫಸ್ಟ್ ಆಫ್ ಆಲ್, ನಿಮಗೆ ಏನಾದರೂ ನೆಗೆಟಿವ್ ಪಾಸ್ಟ್ ಇತ್ತು ಅಂತ ಅಂದರೆ ಆ ಪಾಸ್ಟ್ ಇರ್ರಿಲೆವೆಂಟ್ ಆಗ್ತಾ ಹೋಗುತ್ತೆ. ಪಾಸ್ಟ್ಗೆ ರಿಲೇಟೆಡ್ ವ್ಯಕ್ತಿಗಳ ಬಗ್ಗೆ ನಿಮಗೇನೂ ಅನಿಸಲ್ಲ. ಯು ಬಿಕಮ್ ನ್ಯೂಟ್ರಲ್. ನೋ ಪಾಸಿಟಿವ್ ಅನಿಸಲ್ಲ, ನೆಗೆಟಿವ್ ಅನಿಸಲ್ಲ. ಆ್ಯಂಡ್ ಅವರು ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಹೋಗ್ತಾರೆ? ಇನ್ಸಿಗ್ನಿಫಿಕೆಂಟ್ ಆಗ್ತಾ ಹೋಗ್ತಾರೆ. ಇಷ್ಟು ದಿವಸ ನೀವೇನು ಮಾಡ್ತಿದ್ರಿ? ಭಾಳ ಟೈಮ್, ಭಾಳ ಎನರ್ಜಿ ಕೊಡ್ತಾ ಇದ್ರಿ. ಈಗ ಅವ್ರು ನಿಮಗೆ ನನ್ ಆಫ್ ಯುವರ್ ಬಿಸ್ನೆಸ್ ಅನಿಸ್ತಾ ಹೋಗ್ತಾರೆ. ಸೊ ಯಾವಾಗ? ನಿಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆದಾಗ. ಆ್ಯಂಡ್ ಆಲ್ಸೋ ಇನ್ಸಿಡೆಂಟ್ ಕೂಡ ಅಷ್ಟೇ, ಅದರಿಂದ ಏನೋ ಒಂದು ಒಳ್ಳೇದಾಯಿತು, ಆ ಒಳ್ಳೇದು ಏನು ಅನ್ನೋದನ್ನು ನೀವು ಗುರುತಿಸೋ ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಹಾರ್ಟ್ ಏನಿರುತ್ತೆ ಕಂಪ್ಲೀಟಾಗಿ ಕ್ಲೀನ್ ಆಗ್ತಾ ಹೋಗುತ್ತೆ. ಕ್ಲೀನ್ ಆದ ಪ್ಯೂರ್ ಹಾರ್ಟ್ ಏನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ? ಒಳ್ಳೆಯದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ, ಹೌದಾ? ತನ್ನ ಸುತ್ತಮುತ್ತ ಇರೋರಿಂದ ಒಳ್ಳೆಯ ಪ್ರೀತಿಯನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಒಳ್ಳೆಯ ಆಪರ್ಚುನಿಟಿ ಇರಲಿ, ಒಳ್ಳೆಯದನ್ನೇ. ಸೊ ನಿಮ್ಮ ಹಾರ್ಟ್ ರೇಡಿಯೇಟ್, ಪ್ಯೂರ್ ಲವ್ವನ್ನು ರೇಡಿಯೇಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಸೊ ಈಗ ಹೇಳಿ, ನಿಮ್ಮ ಫಿಸಿಕಲ್ ಬಾಡಿಯನ್ನು ಎಷ್ಟು ನೀವು ಟೇಕ್ ಕೇರ್ ಮಾಡ್ತೀರಾ, ನಿಮ್ಮ ಎನರ್ಜೆಟಿಕಲ್ ಬಾಡಿ ಕೂಡ ಟೇಕ್ ಕೇರ್ ಮಾಡೋದು ತುಂಬ ಮುಖ್ಯ. ಆ್ಯಂಡ್ ಹೌದು, ಎನರ್ಜೆಟಿಕಲ್ ಬಾಡಿಯನ್ನು ನಮ್ಮ ಫಿಸಿಕಲ್ ಬಾಡಿ ರೀತಿ ಟೇಕ್ ಕೇರ್ ಮಾಡೋದಲ್ಲ, ಬದಲಾಗಿ ಅದಕ್ಕೆ ತನ್ನದೇ ಆದ ಮೆಥಡ್ ಇದೆ. ನಿಮ್ಮ ಎನರ್ಜೆಟಿಕಲ್ ಬಾಡಿಯಲ್ಲಿ ಬರುವಂಥದ್ದೇ ನಿಮ್ಮ ಚಕ್ರ. ನಿಮ್ಮ ಚಕ್ರವನ್ನು ನೀವು ಡೈಲಿ ಬೇಸಿಸಲ್ಲಿ ನೀವೇ ಹೀಲ್ ಮಾಡ್ತಾ, ಅದರಲ್ಲಿರುವಂಥ ಎಮೋಷನ್ಸ್ನ ನೀವು ಡೈನಮಿಕ್ ಮೆಡಿಟೇಷನ್ ಥ್ರೂ ಇರ್ಬೋದು, ಮುದ್ರೆಗಳ ಥ್ರೂ ಇರ್ಬೋದು, ಸೌಂಡ್ ಹೀಲಿಂಗ್ ಥ್ರೂ ಇರ್ಬೋದು. ಸೊ ನೀವು ಕ್ಲೀನ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಎಲ್ಲ ಚಕ್ರಗಳು ನಿಮಗೆ ಬ್ಲೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಶೀರ್ವದಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದರೆ ಚಕ್ರ ಅನ್ನೋದೇನಿದೆ ಅದು ನಮ್ಮ ಒಳಗೆ ಯೂನಿವರ್ಸ್ ಕೊಟ್ಟಿರುವಂಥ ಅದ್ಭುತವಾದ ಪವರ್. ಸೊ ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಅಂದರೆ ಅದು ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ನಿಮಗೂ ಕೂಡ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಅಂತ ಅಂದರೆ ಇದೇ ಸಂಡೇ ಚಕ್ರ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. 3 ದಿನಗಳ ವರ್ಕ್ಶಾಪ್ ಇದು. ಸೊ ಆನ್ಲೈನ್ ವರ್ಕ್ಶಾಪ್ ಝೂಮ್ ಆ್ಯಪ್ ಥ್ರೂ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಸಲದ ಚಕ್ರ ಏನಿದೆ ತುಂಬ ವಿಶೇಷವಾಗಿದೆ. ಅಫ್ಕೋರ್ಸ್ ಚಕ್ರ ಪ್ರಾಕ್ಟೀಸ್ ಜೊತೆಗೆ ಚಕ್ರ ಬೇಸ್ಡ್ ವಿಷನ್ ಬೋರ್ಡ್ ಕೂಡ ಇರುತ್ತೆ. ಸೊ ಚಕ್ರ ಬೇಸ್ಡ್ ವಿಷನ್ ಬೋರ್ಡ್ ವಿಚ್ ಈಸ್ ಮೋಸ್ಟ್ ಪವರ್ಫುಲ್. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಚಕ್ರ ಬೇಸ್ಡ್ ಆಫರ್ಮೇಷನ್ ಕೂಡ ಇರುತ್ತೆ. ಸೊ ಇದು ಕೂಡ ಅಷ್ಟೇ ವಿಚ್ ಈಸ್ ಅಗೇನ್ ವೆರಿ ಸ್ಪೆಷಲ್. ಸೊ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಚಕ್ರ ಆಫರ್ಮೇಷನ್ ಕೂಡ ಡಿಸೈನ್ ಆಗಿದೆ. ಆ್ಯಂಡ್ ಡಿಫ್ರೆಂಟ್ ರೀತಿಯಲ್ಲಿ ಚಕ್ರ ವಿಷನ್ ಬೋರ್ಡ್ ಕೂಡ ಡಿಸೈನ್ ಆಗಿರುತ್ತೆ. ಅದು ನೀವು ನಿಮ್ಮ ಇಷ್ಟದ ಪ್ರಕಾರ ನೀವು ಡಿಸೈನ್ ಮಾಡ್ಬೋದು.
ಸೊ ಒಟ್ಟಾರೆ ಆ್ಯಂಡ್ ಆಲ್ಸೋ ವೇಗಸ್ ನವ್ ಬಗ್ಗೆ ಅಂತೂ ಇದ್ದೇ ಇರುತ್ತೆ. ಸೊ ಸುಮಾರಷ್ಟು ಹೊಸ ಕಾನ್ಸೆಪ್ಟ್ಸ್ ಈ ಸಲದ ಚಕ್ರ ವರ್ಕ್ಶಾಪಲ್ಲಿದೆ. ಸೊ ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಲೇ ಜಾಯ್ನ್ ಆಗಿ, 2 ದಿವಸ ಇರೋದ್ರಿಂದ ಸೊ ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ ದ ವೆಬಿನಾರ್. ಥ್ಯಾಂಕ್ ಯು ಸೋ ಮಚ್.